ನಮಸ್ಕಾರ ಕರ್ನಾಟಕ. ಕಂಗ್ರ್ಯಾಚುಲೇಷನ್ಸ್. ಓಕೆ, ಕರ್ನಾಟಕದ ಹೊಸ 3ನೇ ತಾರೀಕು ಆಡಳಿತಕ್ಕೆ ಎಳೆದಂಥ ಹೊಸ ಕಾಂಗ್ರೆಸ್ ಟೀಮ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯವರಿಗೆ ಐ ಥಿಂಕ್ ಕಂಗ್ರ್ಯಾಚುಲೇಷನ್ಸ್. ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಗೃಹ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಆಮೇಲೆ ಕರ್ನಾಟಕದಲ್ಲಿ ತುಂಬಿ ತುಳುಕ್ತಾ ಇರೋ ಭ್ರಷ್ಟಾಚಾರದ ಪರವಾಗಿ ಜೊತೆಯಲ್ಲಿ ಆಯ್ಕೊಂಡ್ ತಿನ್ನೋರ್ನು ಕೂಡ ಕಿತ್ಕೊಂಡ್ ತಿನ್ನೋ ಅಂತ ವ್ಯವಸ್ಥೆ ಬದಲಾವಣೆ ಆಗದು. ಈ ದೇಶ ಆಗಿರ್ಬೋದು, ಈ ರಾಜ್ಯ ಆಗಿರ್ಬೋದು, ಸುವರ್ಣ ಕರ್ನಾಟಕ ಪದಗಳಲ್ಲಿ ಬರೀಬೋದೇ ಹೊರತು ಖಂಡಿತವಾಗಿನೂ ಸಾಮಾನ್ಯ ಜನ ಬದುಕುವ ಪರಿಸ್ಥಿತಿನೂ ಇಳಿದಿಲ್ಲ. ಪ್ರಿಯಾಂಕಾ ಖರ್ಗೆ ಹೋಮ್ ಮಿನಿಸ್ಟರ್ ಆದಾಗ ನಮ್ಮ ಜಾತಿಯವನು, ನಮ್ಮ ಪಂಗಡದವನು ಆದನಂತ ಸಂತೋಷ. ಬಟ್ ವಿ ನೆವರ್, ನಾವುಗಳು ಯಾರೂ ಕೂಡ ಜಾತಿಯ ಹೆಸರಲ್ಲಿ ನಮ್ಮ ಮಠವನ್ನೇ ಪ್ರಶ್ನೆ ಮಾಡಿದೀವಿ, ನಮ್ಮ ಸಮುದಾಯದವ್ರನ್ನೇ ಪ್ರಶ್ನೆ ಮಾಡಿದೀವಿ. ನಾನು ಯಾರನ್ನೂ ಬಿಟ್ಟಿಲ್ಲ. ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಮ್ಮ ಸಮುದಾಯದವನು ಗೃಹ ಮಂತ್ರಿ ಆದ್ನೋ ಅನ್ನೋದ್ರೆ ದ ಬಿಗ್ಗೆಸ್ಟ್ ಕ್ವಶನ್ ಈಸ್, ಇವತ್ತು ಯಾರು ಈ ಪ್ರಶ್ನೆಯನ್ನ ಅಲಂಕರಿಸಿ ಮಾತಾಡ್ದ ಅವ್ರಿಗೆ ಒಂದು ಪ್ರಶ್ನೆ ಕೇಳಬೇಕಾಗಿದೆ. ಕರ್ನಾಟಕದ ಗೃಹ ಮಂತ್ರಿ ಮತ್ತೆ ಸಿಎಂ ಡಿ ಕೆ ಶಿವಕುಮಾರ್ ಕೇಳಿಸ್ಕೊಳ್ಳೇಬೇಕಾದಂತ ವಿಚಾರ. ಡಿ ಕೆ ಶಿವಕುಮಾರ್ ಅವರು ಒಂದು ಡೈಲಾಗ್ ಹೊಡೆದಿದ್ರು, ರೌಡಿ ಸ್ಕ್ವಾಡ್ ಅನ್ನ ಮಾಡಿ ಅಂತ. ಓಕೆ, ರೌಡಿ ಸ್ಕ್ವಾಡ್ ಓಕೆ ಡಿ ಕೆ ಶಿವಕುಮಾರ್ ಅವರೇ, ಈ ಕಿತ್ಕೊಂಡ್ ತಿನ್ನೋ ಚಿಂದಿ ಆಯೋರ್ನು ಕಿತ್ಕೊಂಡ್ ತಿನ್ನೋ ಪೊಲೀಸರ್ನ ಮಟ್ಟ ಹಾಕ್ಲಿಕ್ಕೆ ಯಾವ ಸ್ಕ್ವಾಡ್ ಅನ್ನ ಮಾಡಬೇಕು ಡಿ ಕೆ ಶಿವಕುಮಾರ್ ಹೇಳ್ಬೇಕಾಗಿದೆ ವಿಚಾರ. ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ವಿರೋಧ ಪಕ್ಷಕ್ಕೆ ನಟ್ಟು ಬೋಲ್ಟು ತಳ ಏನು ಇಲ್ಲ. ಅಧಿಕಾರ ಕೊಟ್ರೆ ಮಜಾ ಮಾಡುವಂತ ವಿರೋಧ ಪಕ್ಷ. ಕಲಬುರ್ಗಿ ಬಾಜಾರ್ ಪೊಲೀಸ್ ಸ್ಟೇಷನ್ ನಲ್ಲಿ ಇಬ್ರು ಲಂಚ ಕೇಳಿ ಅರೆಸ್ಟ್ ಆಗಿದ್ದಾರೆ. ಯಾರು ಅಂತ ಕೇಳ್ಬಿಟ್ರೆ ನೀವು ಆಶ್ಚರ್ಯ ಆಗ್ಬಿಡುತ್ತೆ. ಕಲಬುರ್ಗಿ ಅಂತಂದ್ರೆ ಇಟ್ಸ್ ನನ್ ಅದರ್ ದ್ಯಾನ್ ಪ್ರಿಯಾಂಕಾ ಖರ್ಗೆ ಮತ್ತೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಳೆದ 40-50 ವರ್ಷದಿಂದ ರಾಜಕೀಯ ಬಂದಂತ ಜಿಲ್ಲೆ ಅಂತಂದ್ರೆ ಕಲಬುರ್ಗಿ ಗುಲ್ಬರ್ಗ ಪ್ರದೇಶ ಏನಿದೆ ಅಥವಾ ಕಲಬುರ್ಗಿ ಏನಿದೆ ಅಲ್ರಿ. ಇಲ್ಲಿ ಒಂದು ಹೆಣ್ಣು ಮಗಳ ಮನೆಯಲ್ಲಿ ಅತ್ಯಾಚಾರ ಆಗತ್ತೆ. ಅತ್ಯಾಚಾರ ಇವ್ರ ಕೈಯಲ್ಲಿ ನಿಲ್ಸಕ್ಕಾಗಲ್ಲ. ಯಾಕೆ ಅಂತಂದ್ರೆ 2025ರಲ್ಲಿ ಕರ್ನಾಟಕದಲ್ಲಿ ನಡೆದಂತ ರೇಪ್ ಪ್ರಕರಣಗಳ ಅಂದಾಜು ಸಂಖ್ಯೆ 700. 2024ರಲ್ಲಿ 4000 ಮಕ್ಕಳ ಮೇಲೆ ಪ್ರಕರಣಗಳು ದಾಖಲಾಗಿದೆ. ಅದು ದಾಖಲಾದ ಪ್ರಕರಣಗಳು, ದಾಖಲಾಗದೇ ಇರುವಂತ ಪ್ರಕರಣಗಳು ಎಷ್ಟೋ ಗೊತ್ತಿಲ್ಲ. ಕಲಬುರ್ಗಿನಲ್ಲಿ ಒಬ್ಬ ಚಿಂದಿ ಆಯೋ ಹೆಣ್ಣು ಮಗಳ ಮನೆಯಲ್ಲಿ ಒಂದು ಮಗು ಮೇಲೆ ಅತ್ಯಾಚಾರ ಆಗುತ್ತೆ. ಆ ಅತ್ಯಾಚಾರ ಪೊಲೀಸ್ ಠಾಣೆ, ಅದೇ ಬಾಜಾರ್ ಸ್ಟ್ರೀಟ್ ಹೊಲಸು ತಿನ್ನೋ ಕಾಕಿ ಪಡೆಗಳ ನಿಮ್ಮ ಯೋಗ್ಯತೆ ಬೆಂಕಿ ಹಾಕ ರೌಡಿ ಪಡೆಗಳನ್ನ ಕಂಟ್ರೋಲ್ ಮಾಡೋದಿರ್ಲಿನೋ. ನೀವು ಭಿಕ್ಷೆ ಬೇಡದನ್ನ ಮೊದಲು ಕಂಟ್ರೋಲ್ ಮಾಡಿ. ಎತ್ತ ಸಾಗುತ್ತಿದೆ ಕರ್ನಾಟಕ. ಒಬ್ಬ ಚಿಂದಿ ಆಯೋ ಹೆಣ್ಣು ಮಗಳ ಮನೆಯಲ್ಲಿ ಒಂದು ಮಗು ಮೇಲೆ ಅತ್ಯಾಚಾರ ಆಗತ್ತೆ. ಅದು FIR ಆಗುತ್ತೆ ಪೋಸ್ಕೋ ಕೇಸಲ್ಲಿ. ಆ ಹೆಣ್ಣು ಮಗಳ ಕೊಟ್ಟಂತ ಕಂಪ್ಲೇಂಟ್ ತನ್ನ ಮಗು ಮೇಲೆ ಅತ್ಯಾಚಾರ ಆಗಿರ್ತದೆ. ಯಾರಿಗೆ ತಾನೇ ರೇ? ನಮ್ಮ ದೇಶದ ಎಲ್ಲ ಪ್ರಮುಖ ರಾಜಕಾರಣಿಗಳ ಮಕ್ಕಳು, ಕರ್ನಾಟಕ ರಾಜ್ಯದ ಪ್ರಮುಖ ರಾಜಕಾರಣಿಗಳ ಮಕ್ಕಳು 99% ವಿದೇಶದಲ್ಲಿ ಆರಾಮಾಗಿ ಒಳ್ಳೆ ಎನ್ವೈರನ್ಮೆಂಟ್ ಅಲ್ಲಿ ಒಳ್ಳೊಳ್ಳೆ ಕಾಲೇಜಲ್ಲಿ ಓದ್ತಾ ಇದ್ದಾರೆ. ಇವತ್ತು ಬಡವರ ಮಕ್ಕಳು ಓದಕ್ಕೆ ಶಾಲೆ ಇಲ್ಲ, ಅಂತ ಎನ್ವೈರನ್ಮೆಂಟ್ ಇಲ್ಲ. ಹೆಣ್ಣು ಮಕ್ಕಳು ಆಚೆ ಹೋದ್ರೆ ಅತ್ಯಾಚಾರ ಆಗದ್ರೆ ಮನೆಗೆ ಬಂದ್ರೆ ಅದೇ ಒಂದು ದೊಡ್ಡ ಅದೃಷ್ಟದ ಸಂಖ್ಯೆ ಆಗಿದೆ ಅಲ್ರಿ. ಕಲಬುರ್ಗಿ ಬಿಲಾಂಗ್ಸ್ ಟು ಈ ಕಲಬುರ್ಗಿ ಅಥವಾ ಈ ಕಲಬುರ್ಗಿ ಜಿಲ್ಲೆ ಏನಿದೆ 50 ವರ್ಷ ರಾಜಕೀಯ ಮಾಡ್ಕೊಂಬಂದಂತ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಇವತ್ತು ಗೃಹ ಮಂತ್ರಿ ಆಗಿದ್ದಾರೆ. ನೀವು ಕೇಳಿಸ್ಕೊಳ್ಳೇಬೇಕ್ರಿ ಪ್ರಿಯಾಂಕಾ ಖರ್ಗೆ, ನೀವು ಕೇಳಿಸ್ಕೊಳ್ಳೇಬೇಕು. ಯಾಕೆ ಅಂತಂದ್ರೆ ಇದು ಯಾವ್ದೋ ಐಡಿಯಾಲಜಿ ವಿರುದ್ಧ ಮಾಡೋದಂತಲ್ಲ. ಬಡವರು ಅಂತ ಒಂದು ಜಾತಿ ಇದೆ. ಆ ಜಾತಿನಲ್ಲಿ ಎಲ್ಲ ಸಮುದಾಯಗಳು, ಎಲ್ಲ ಮಾನವೀಯರುಗಳು ಇದ್ದಾರೆ. ಒಬ್ಬ ಚಿಂದಿ ಆಯೋ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗತ್ತೆ, FIR ಆಗತ್ತೆ. ಇವತ್ತು ಅದನ್ನ ಚಾರ್ಜ್ ಶೀಟ್ ಹಾಕಕ್ಕೆ ಈ ಹಲ್ಕಟ್ಟ ಕಾಕಿ ಪಡೆಗಳು ಸೋಕಾಲ್ಡ್ ಒಂದು 5-6 ವರ್ಷ ಮುಂಚೆ ನೋಡ್ಬಿಟ್ಟಿದ್ರೆ ಇವ್ರುಗಳು ಸಂಜೆ ಆದ್ರೆ ಸೂಪರ್ ಕಾಪುಗಳ್ರಿ, ಭಿಕ್ಷೆ ಮಾಡೋ ಬೇವರ್ಸಿಗಳು ಇವರು. ಒಬ್ಬ ಚಿಂದಿ ಆಯೋ ಹೆಣ್ಣು ಮಗಳ ಹತ್ರ 10,000 ಲಂಚ ಬೇಡಿ ಕಲಬುರ್ಗಿ ಬಾಜಾರ್ ಠಾಣೆಯ ASI ಶರಣಪ್ಪ ಅಂತ ಲೆಕ್ಕ ಹಾಕಳ್ರಿ.
ಶಿವನ ಹೆಸರು ಕಂಡ್ರ ASI ಶರಣಪ್ಪ ರಾಸ್ಕಲ್. ಆಮೇಲೆ ಆ ಕಾನ್ಸ್ಟೇಬಲ್ ಹೆಣ್ಣು ಮಗಳು ಅಲ್ರಿ, ಒಂದು ಹೆಂಗಸು ಕಾನ್ಸ್ಟೇಬಲ್ ಆದ್ಮೇಲೆ ಒಂದು ಮಗುವಿನ ಸಂಕಟ ತಿಳ್ಕಣಕ್ಕೆ ಯೋಗ್ಯತೆ ಇಲ್ಲ ಅಂದ್ಮೇಲೆ, ಮಾನವರೇ ಆಗಿಲ್ಲ ಅಂದ್ಮೇಲೆ ಇವರು ಪೊಲೀಸ್ ಆಗಿ ಏನ್ ಮಾಡ್ತಾರೆ, ಹೋಮ್ ಮಿನಿಸ್ಟರ್ ಆಗಿ ಏನ್ ಮಾಡ್ತಾರೆ, CM ಆಗಿ ಏನ್ ಮಾಡ್ತಾರೆ? ಖಂಡಿತವಾಗಿ ಜನ ಯೋಚನೆ ಮಾಡಬೇಕಾದಂತ ವಿಚಾರ ಇದು. ಒಬ್ಬ ಚಿಂದಿ ಆಯೋ ಹೆಣ್ಣು ಮಗಳ ಹತ್ರ 10,000 ಲಂಚ ಕೇಳ್ತಾರೆ. ಆ ಹೆಣ್ಣು ಮಗಳು 1,000 ಲಂಚ ಕೊಡ್ತಾರ್ರಿ. ಸೋ ಕಾಲ್ಡ್ ಮೀಡಿಯಾ ಮಾಡಿರೋ ಈ ಮುಖವಾಡ ರಹಿತ ಕಾಕಿ ಪಡೆಗಳ ಒಂದು ಭಾಗದ ಆ ಕಲಬುರ್ಗಿ ಠಾಣೆ ASI ಶರಣಪ್ಪ ನೋಡ್ರಿ, ಅವನ್ ಇಟ್ಕೊಂಡಿರೋದು ಶಿವನ ಹೆಸರು ಶರಣಪ್ಪ ಅಂತ, ಮಾಡ್ತಾ ಇರೋದು ಭಿಕ್ಷೆ ಕೆಲಸ ನೋಡ್ರಿ. ಜಾತಿ ಮೇಲೆ, ಧರ್ಮದ ಮೇಲೆ, ಹೆಸರ ಮೇಲೆ ವ್ಯಕ್ತಿನ ನಿರ್ಣಯ ಮಾಡಕ್ಕಾಗಲ್ಲ. ಈ ದೇಶದಲ್ಲಿ ಅರಾಜಕತೆ ನಡೀತಾ ಇದೆ, ರಾಜ್ಯದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ನಮ್ಮ ಒಕ್ಕಲಿಗ CM ಆದ, ನಮ್ಮ ಜಾತಿಯವನು ಹೋಮ್ ಮಿನಿಸ್ಟರ್ ಆದ, ನಮ್ಮ ಜಾತಿಯವನು ಏನೋ ಹುಡುಗಲ್ಲ DCM ಆದ. ಇವತ್ತು ಈ ಬಡವರ ಜಾತಿಯನ್ನ ಏನ್ ಮಾಡ್ತಾ ಇದಾರೆ? ಸ್ವತಃ ಗೃಹ ಮಂತ್ರಿ ಪ್ರಿಯಾಂಕಾ ಖರ್ಗೆ ಏನೋ ವಸ್ತುವಾರಿ ಇರುವಂತ ಕಲಬುರ್ಗಿನಲ್ಲಿ ಚಿಂದಿ ಆಯೋ ಹೆಣ್ಮಕ್ಳ ಹತ್ರ ಈ ಪೊಲೀಸ್ ಬೇವರ್ಸಿಗಳು 10,000 ಲಂಚಕ್ಕೆ ಬೇಡಿಕೆ ಇಡ್ತಾರೆ. ಓಡೋಗಿದನ್ರಿ ಅವನ್ ASI ಶರಣಪ್ಪ 10,000 ಲಂಚ ಈ ಅಮ್ಮನಿಗೆ ಹೇಳಿ, ಈ ಜ್ಯೋತಿ ಅನ್ನೋ ಕಾನ್ಸ್ಟೇಬಲ್ ಹೇಳಿ ಇಸ್ಕೊಂಡ್ಬೇಕಾರ ಜ್ಯೋತಿ ಅರೆಸ್ಟ್ ಆಗಿದ್ದಾಳೆ. ಅವನು ASI ಅವನ್ ಶರಣಪ್ಪ ಲಂಚ ಕೇಳಿದನು ಓಡೋಗಿದ್ದಾನೆ. ಬರೀ ಪೊಲೀಸ್ ಠಾಣೆಗೆ ಇದು ಸೀಮಿತ ಆಗಲ್ಲ, ಪೊಲೀಸ್ ಠಾಣೆಗೆ ಸೀಮಿತ ಆಗಲ್ಲ. ಪಬ್ಲಿಕ್ ಪ್ರಾಸಿಕ್ಯೂಟರ್ಗೂ ಇದ್ರಲ್ಲಿ 5,000 ಲಂಚ ಕೊಡಬೇಕು ಅಂತ ಹೇಳ್ತಾರೆ. ಆಮೇಲೆ ಇವತ್ತಿನ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ಅಷ್ಟೇನೆ ಲಂಚ ತಗೊಂಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಬೆಂಗಳೂರಲ್ಲಿ ಒಂದು ಪಬ್ಲಿಕ್ ಪ್ರಾಸಿಕ್ಯೂಟರ್, ಫಿಮೇಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ 1 ವಾರ ಆಯ್ತು 5,000 ಲಂಚ ಇಸ್ಕೊಂಬೇಕಾರೆ ಸಿಕ್ಕಾಕೊಂಡಿದ್ದಾರೆ. ಇವತ್ತಿನ ವ್ಯವಸ್ಥೆ ಯಾವ ಜಾತಿಯವನು ಬಂದ್ರು ಅಷ್ಟೇನೆ, ನೀವು ಬಡ್ಕೊಂಡ್ರಲ್ಲ, ನಾವು ಖಂಡಿತ ನಾವು ಹೆಮ್ಮೆ ಪಡ್ಲಿಲ್ಲ. DK ಶಿವಕುಮಾರ್ ಒಕ್ಕಲಿಗ CM ಆಗಿದೆ ಅಂತ ಖಂಡಿತ. ಯಾಕಂದ್ರೆ ಈ ರಾಜ್ಯಕ್ಕೆ ಬೇಕಾಗಿರೋದು, ದೇಶಕ್ಕೆ ಬೇಕಾಗಿರೋದು ಎಲ್ಲಾ ಜಾತಿ ಸಮುದಾಯದವ್ರಿಗೆ ಒಂದು ಭ್ರಷ್ಟಾಚಾರ ಮುಕ್ತವಾದಂತ ಆಡಳಿತ ಕೊಡುವಂತ ಯಾವುದೇ ವ್ಯಕ್ತಿ ಬರ್ಲಿ, ಬೇಕಾದ್ರೆ ಅವನ ಪಾದ ತೊಳೆಯೋಣ. ಖಂಡಿತವಾಗಿ ಭ್ರಷ್ಟರು ಏನನ್ನೋ ಬದಲಾವಣೆ ಮಾಡಲ್ಲ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಳ್ಬಹುದು, ಅಷ್ಟು ಬಿಟ್ರೆ ಖಂಡಿತವಾಗಿ ದೇಶ ಬದಲಾವಣೆ ಆಗಬೇಕು ಅಲ್ರೇ. ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ಒಬ್ಬ ಚಿಂದಿ ಆಯೋ ಹೆಣ್ಣು ಮಗಳ ಹತ್ರ ಆ ಪೋಸ್ಕೋ ಕೇಸ್ಗೆ 10,000 ಭಿಕ್ಷೆ ಬೇಡ್ತಾರೆ ಈ ಕಾಕಿ ಪಡೆಗಳು ಅಂತಂದ್ರೆ, ಕರ್ನಾಟಕದ DGP ಸಲೀಂ ಅಲ್ರೇ ರೌಡಿ ನಿಗ್ರಹ ದಳ ಅಲ್ಲ. ಈ ರೌಡಿಗಳನ್ನ, ಈ ಕಾಕಿ ಯೂನಿಫಾರ್ಮ್ ಹಾಕೊಂಡ್ರೋ ರೌಡಿಗಳನ್ನ ನಿಜವಾಗ್ಲೂ ಜನನೇ ಬದಲಾಯಿಸ್ತಾರೆ. ವಿ ನೋ ಯು ಕಾಂಟ್ ಚೇಂಜ್. ಇದು DK ಶಿವಕುಮಾರ್ ಡೈಲಾಗ್ ಹೇಳಿದ್ರು ಅಷ್ಟೇನೆ. ಪ್ರಿಯಾಂಕಾ ಖರ್ಗೆ ಹೋಮ್ ಮಿನಿಸ್ಟರ್ ಆದ್ರು ಅದು ಸ್ವಂತ ಆತನ ಜಿಲ್ಲೆನಲ್ಲೇ ಚಿಂದಿ ಆಯೋರ್ಗೆ ನ್ಯಾಯ ಕೊಡಿಸಿದಂತ ಈ ಒಂದು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷನ ಮಗನಾದ ಗೃಹ ಮಂತ್ರಿ ಖರ್ಗೆ ಪ್ರಿಯಾಂಕಾ ಖರ್ಗೆ, ನಿಮ್ಮ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಫಾಲೋವರ್ಸ್ ಗೆಳಿ ಚಪ್ಪಾಳೆ ಹೊಡಿಸಬಹುದೇ ಹೊರತು ಇವತ್ತಿನ ರಾಜಕೀಯ ವ್ಯವಸ್ಥೆ ಎಷ್ಟು ಕುಲಿಗೆಟ್ಟಿದೆ, ಇವತ್ತಿನ ಆಡಳಿತ ಎಷ್ಟು ಹಾಳಾಗಿದೆ. ಹೊಟ್ಟೆ ಉರಿಯುತ್ತೆ ನಮ್ಗೆ ನೋಡ್ಕೊಂಡು. ಈ ದೇಶದಲ್ಲಿ ಹುಟ್ಟಿದ್ದೀವಿ, ಈ ರಾಜ್ಯದಲ್ಲಿ ಹುಟ್ಟಿದ್ದೀವಿ. ಇಷ್ಟ ಅಲ್ರೇ ಬ್ರಿಟಿಷರ್ಗಿಂತ ಕುಲಿಗೆಟ್ಟಿದಾರಲ್ರಿ ಇವರು. ಬ್ರಿಟಿಷರ್ಗಿಂತ ಕೆಟ್ಟ ರೀತಿನಲ್ಲಿ ಒಬ್ಬ ಚಿಂದಿ ಆಯೋ ಅಂತ ಹೆಣ್ಣು ಮಗಳು ಎಷ್ಟು ಸಂಪಾದನೆ ಮಾಡಬಹುದು? ಅವಳ ಮಗಳ ಮೇಲೆ ಅತ್ಯಾಚಾರ ಆಗಿದೆ. ಅವಳ ಆ ಮಗುವಿನ ಅತ್ಯಾಚಾರದ ಚಾರ್ಜ್ ಶೀಟ್ ಹಾಕಿಕ್ಕೆ ನಿಮ್ಮ ಕೈಗೆ ದೊಡ್ಡ ರೋಗ ಬರಲ್ವೇನೋ? ನಿಮ್ಮ ಬಾಯಿಗೆ ಲಕ್ವಾ ಹೊಡಿಯಲ್ವಾ? ಅಲ್ಲ, ಇಂಥ ವ್ಯವಸ್ಥೆ ಮಾಡಿಟ್ಟಿದಿರಲ್ಲ, ಯಾವ ಮುಖ ಇಟ್ಕೊಂಡು ಚಪ್ಪಾಳೆ ಹೊಡಿತೀರಾ ನೀವು? ಯಾವ ಮುಖ ಇಟ್ಕೊಂಡು ಚಪ್ಪಾಳೆ ಹೊಡಿತೀರಾ? ಇವತ್ತಿನ ಈ DK ಶಿವಕುಮಾರ್ ಯಾವ ರೌಡಿ ಸ್ಕ್ವಾಡ್ ರೇ? DK ಶಿವಕುಮಾರ್ ಅವರೇ, ನಿಮಗೆ ತಾಕತ್ತಿದ್ರೆ ಭ್ರಷ್ಟಾಚಾರ ನಿಲ್ಲಿಸ್ರಿ. ಪೋಸ್ಟಿಂಗ್ ಅಲ್ಲಿ ಏನೋ ಅಪಾಯಿಂಟ್ಮೆಂಟ್ ಮಾಡ್ಬೇಕಾರೆ, ನಾವು BJP ಸರ್ಕಾರ ಇರಬೇಕಾದ್ರೆ PSI ಹಗರಣದಲ್ಲಿ 48 ಜನರನ್ನ ಅರೆಸ್ಟ್ ಮಾಡಿಸಿದ್ದು ಒಬ್ಬ ADGP. ನಿಮ್ಮ ಅವತ್ತು ಕಾಂಗ್ರೆಸ್ ಅಪೋಸಿಷನ್ ಅಲ್ಲಿ ಇತ್ತು, ನಮಗೆಲ್ಲ ಬೆಂತಟ್ಟು. ಇವತ್ತು ಪೋಸ್ಟಿಂಗ್ ಗೆ ದುಡ್ಡು ಕೊಡ್ಬೇಕು, ಅಪಾಯಿಂಟ್ಮೆಂಟ್ ಗೆ ದುಡ್ಡು ಕೊಡ್ಬೇಕು, ಪ್ರಮೋಷನ್ ಗೆ ದುಡ್ಡು ಕೊಡ್ಬೇಕು. ಈ ಲೂಟಿ ಮಾಡಿ 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 ಈ ಒಂದು
ವ್ಯವಸ್ಥೆಯನ್ನ ಮೂರು ಪಕ್ಷಗಳು ಇವತ್ತು ನಾನೇನೋ ಬಿಜೆಪಿ ಇರ್ಬೇಕಾದ್ರೂ ಕೂಡ ಅತಿ ಹೆಚ್ಚಿನ ಭ್ರಷ್ಟಾಚಾರವನ್ನ ನಾವೆಲ್ಲ ಎಕ್ಸ್ಪೋಸ್ ಮಾಡಿದೀವಿ. ನಾವುಗಳೆಲ್ಲ ನಮ್ಗೇನು ಮಾಡಕ್ ಕೆಲಸ ಇಲ್ಲ, ನಾವುಗಳು ಆರಾಮಾಗಿ ಏನೋ ಅಪ್ಪ ಅಮ್ಮ ಮಾಡಿರೋ ಆಸ್ತಿನಲ್ಲಿ ತಿನ್ಕೊಂಡು ಉಣ್ಕೊಂಡು ಇರ್ಬೋದು. ಬಟ್ ಇವತ್ತು ವ್ಯವಸ್ಥೆ ಎಷ್ಟು ಕೆಟ್ಟೋಗಿದೆ ಅಂತಂದ್ರೆ ವಿ ನೀಡ್ ಎ ಪೊಲಿಟಿಕಲ್ ಆಲ್ಟರ್ನೇಟಿವ್, ಒಂದು ರಾಜಕೀಯ ಪರ್ಯಾಯ. ನಾವೆಲ್ಲ ಹೇಳ್ತಾ ಇದ್ವಿ ಒಂದು ಹೊಸ ಪಕ್ಷ ತಗೊಂಡ್ಬಿಡ್ತೀವಿ. ಕಾರಣ ಯಾಕೆ? ನನ್ಗೇನು ನಾವೇನ್ CM ಆಗ್ಬೇಕು, MLA ಆಗ್ಬೇಕು, ಮಿನಿಸ್ಟರ್ ಆಗ್ಬೇಕು, ನಮ್ಗೆ ಆತರ ಸೀಟ್ಗಳನ್ನ ಬಿಸಿ ಮಾಡಿ ಜನರ ದುಡ್ಡಲ್ಲಿ ಮಜಾ ಮಾಡಿ ಅಧಿಕಾರದ ದುರಾಂಕಾರ ತೋರಿಸೋ ಅವಶ್ಯಕತೆ ಇಲ್ಲ. ಈ ಜನರನ್ನ, ಈ ಬಡ ಜನರು, ಸಾಮಾನ್ಯ ಜನರದೇ ಒಂದು ಜಾತಿ ಇದೆ, ಅವರ ಧ್ವನಿ. ನಾನೇನು ಶ್ರೀಮಂತನಿಗೇನೋ ತೊಂದರೆ ಆದ್ರೆ ಮಾಧ್ಯಮಗಳು ಮಾತಾಡಕಂತವೆ, ಯಾಕಂದ್ರೆ ವಸೂಲಿ ಬರ್ತವೆ. ನಾವುಗಳು ಮಾತಾಡ್ತಾ ಇರೋದು 97% ಬಡವರ ಪರವಾಗಿ ನಾವು ಮಾತಾಡ್ತಾ ಇದ್ದೀವಿ. ಈ ಕರ್ನಾಟಕದಲ್ಲಿ ಪರ್ಯಾಯವಾಗಿ ಜಾತಿ ಧರ್ಮದ ಬದಿಗಿಟ್ಟು ಒಂದು ಬದಲಾವಣೆ ಬೇಕಾಗಿದೆ, ಒಂದು ರಾಜಕೀಯ ಬೇಕಾಗಿದೆ. ಅಲ್ರಿ ಚಿಂದಿಯ ಅಯ್ಯೋ ಹೆಣ್ಣು ಮಗಳ ಹತ್ರ 10,000 ಇಸ್ಕೊಳ ಈ ಬೇವರ್ಸಿಗಳು, ಇವ್ರುಗಳಿಗೆ ಮನೆಗೆ ಹೋದ್ರೆ ಅವ್ರ ಹೆಂಡ್ರು ಮಕ್ಕಳ ಜೊತೆ ಊಟ ಮಾಡಿ ನಿದ್ದೆ ಬರ್ತದ ಈ ಪೊಲೀಸ್ ಪಡೆಗಳಿಗೆ. ಅಲ್ರಿ ರೌಡಿಗಳ ತರ, ದರೋಡೆಕೋರರ ತರ, ರೇಪಿಸ್ಟ್ಗಳ ತರ ಕರ್ನಾಟಕದಲ್ಲಿ ಹೆಸರು ಮಾಡಿರೋ ಈ ಬೇವರ್ಸಿಗಳು 99% ದ ಡಿಪಾರ್ಟ್ಮೆಂಟ್ ಹ್ಯಾಸ್ ಬಿಕಮ್ ಕರಪ್ಟ್. ಐ ಡೋಂಟ್ ಮೈಂಡ್ ಸೇಯಿಂಗ್ ದಟ್. ಅಲ್ರಿ ಇವ್ರ ಜೊತೆನಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ಎತ್ತಸಾಗುತ್ತಿದೆ. ಅಲ್ರಿ ನ್ಯಾಯ ಬೇಕು ಅಂತಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ನ್ಯಾಯ ಬೇಕು ಅಂದ್ರೆ ಕೋರ್ಟ್ಗೆ ಹೋಗ್ಬೇಕು, ನ್ಯಾಯ ಕೇಳ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಭಿಕ್ಷೆ ಬೇಡಿ ಜೀವನ ಮಾಡ್ತಾರೋ ಇಂಥ ವ್ಯವಸ್ಥೆನ ಬದಲಾವಣೆ ಮಾಡಬೇಕು ಅಂತಂದ್ರೆ ಖಂಡಿತವಾಗಿ ನಮ್ಮಂತ ವ್ಯಕ್ತಿಗಳಿಗೆ ಜಾತಿ ಧರ್ಮ ಈ ಒಂದು ಎಲ್ಲದನ್ನ ಸೈಡ್ಗಿಟ್ಟು. ಯಾರೋ ಹೇಳ್ತಾ ಇದ್ರು ಅಣ್ಣ ಹೊಸ ಪಕ್ಷ ಮಾಡ್ತೀವಿ ಅಂತೇಳಿ, ನಮ್ಮಂತರು ಹೊಸ ಪಕ್ಷ ಏನಕ್ಕೆ ತರಬೇಕಾಗಿದೆ ಅಂತಂದ್ರೆ ಈ ಬಡವರ ಬದುಕಬೇಕು. ಇವತ್ತು ಉಸಿರಾಡಕ್ಕೆ ಪರಿಸ್ಥಿತಿ ಇಲ್ಲ. ಪೀಪಲ್ ಹಾವ್ ಲಾಸ್ಟ್ ದೇರ್ ಬ್ರೆತ್. ಉಸಿರಾಟ ನಿಂತೋಗಿದೆ ರೀ, ಉಸಿರಾಟ ಅಲ್ಲ ರೀ. ಚಿಂದಿ ಆಯೋನ್ನ ಈ ಕರ್ನಾಟಕದ ಕಾಕಿ ಭ್ರಷ್ಟ ಪೊಲೀಸರು ಬಿಡಲ್ಲ ಅಂತಂದ್ರೆ, ಹೆಣ್ಣು ಮಕ್ಕಳು ಕಂಪ್ಲೇಂಟ್ ಕೊಡಕೋರ್ರೆ ಏನೋ ಐಬಿಗ್ ಬಾ ಅನ್ನೋದಾದ್ರೆ ATM ಅಲ್ಲಿ ದರೋಡೆ ಮಾಡ್ತಾರೆ, ಚಿನ್ನ ದರೋಡೆ ಮಾಡ್ತಾರೆ, ಲಾಕಪ್ ಡೆತ್ಗಳು ಮಾಡ್ತಾರೆ, ವಸೂಲಿ ಮಾಡ್ತಾರೆ, ವಸೂಲಿನಲ್ಲೇ ಸಂಬಳದ ಜೊತೆಯಲ್ಲಿ ಜೀವನ ಮಾಡ್ತಾರೆ. ಇದನ್ನ ಪ್ರಶ್ನೆ ಮಾಡಕ್ಕೆ ಜಾತಿ ಮೇಲೆ ಗೃಹ ಮಂತ್ರಿ ಅಲ್ರಿ ನಮ್ಗೆ ಪ್ರಿಯಾಂಕಾ ಏನೋ ಖರ್ಗೆ ಆದ್ರೂ ಕೂಡ ಈ ವ್ಯವಸ್ಥೆ ಬದಲಾವಣೆ ಆಗಲ್ಲ. ಏನೋ DK ಶಿವಕುಮಾರ್ ಆದ್ರೂ ಇದು ಬದಲಾವಣೆ ಆಗಲ್ಲ. ಏನೋ ಅವ್ರಿಗೆ ಅವ್ರ ಪಕ್ಷದಿಂದ ಒಂದು ಏನೋ ಸೀಟ್ ಬೇಕಾಗಿತ್ತು, ತಗೊಂಡಿದ್ದಾರೆ. ಈ ಆಡಳಿತ ನಡೀತದೆ. ಯಾಕೆ ಅಂತಂದ್ರೆ ವಿ ಹ್ಯಾವ್ ಗಿವನ್ ಎ ಮ್ಯಾಂಡೇಟ್. ಇವ್ರುಗಳಿಗೆ ನಾವು ಸರ್ಕಾರ ಮಾಡಕ್ಕೆ ವೋಟ್ ಹಾಕಿದೀವಿ, ಬಿಜೆಪಿ ವಿರುದ್ಧವಾಗಿ ಮಾಡ್ತಾರೆ. ಅದು ಬಿಟ್ರೆ ಬದಲಾವಣೆ ಖಂಡಿತ ಆಗಲ್ಲ. ಈಗ ಹಾಕ್ರಿ ನನಗೆ ಪ್ರಿಯಾಂಕಾ ಖರ್ಗೆ ಗೃಹ ಮಂತ್ರಿ ಆದ್ರೆ ನನಗೇನು ಹೊಟ್ಟೆ ಅವರಿಲ್ಲ, ಬದಲಾವಣೆ ಮಾಡ್ತಾರ? 50 ವರ್ಷ ಅವ್ರ ತಂದೆ ಕಾಂಗ್ರೆಸ್ ಹಳ್ಳಿಯಿಂದ ಡೆಲ್ಲಿವರೆಗೂ ಬೆಳೆಸ್ತು, ಡೆಲ್ಲಿಲಿ ಹೋಗಿ ಅಧ್ಯಕ್ಷರಾದ್ರು. ಇವತ್ತು ವಿದ್ಯೆಯಲ್ಲಿ ಇವನ್ ಎಜುಕೇಶನ್ ಅಲ್ಲಿ ಸೆಕೆಂಡ್ PUC 10th ರಿಸಲ್ಟ್ ಅಲ್ಲಿ ಕೊನೆಯಲ್ಲಿ ಬರ್ತದೆ. ಹೋಗ್ಲಿ ಬಿಡಿ, ಪಾಪ ಅಲ್ಲಿನ ಮಕ್ಕಳು ವಿದ್ಯೆ ಕಲಿಯಕ್ಕಾಗಲ್ಲ ಅಂತ ಕ್ರೈಮ್ ಅಲ್ಲಿ ಚಿಂದಿ ಆಯೋರ್ನು ಬಿಡದಂತ ಇವತ್ತಿದೆ. ಅಂಡ್ ಮಿಸ್ಟರ್ ಪ್ರಿಯಾಂಕಾ ಖರ್ಗೆ ನಮಗ್ ಗೊತ್ತಿದೆ, ನಿಮ್ಮಂತವ್ರೆಲ್ಲ ಆ ಸ್ಟೇಟ್ಗೆ ಬರೋದು ಏನಕ್ಕೆ ಅಂತಂದ್ರೆ ನಿಮ್ಮ ಇಂಟ್ರೆಸ್ಟ್ ಅನ್ನ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಹೊರತು ಖಂಡಿತವಾಗಿ ಓಕೆ ಈ ರೌಡಿ ಪಡೆಗಳನ್ನ, ಈ ಕಾಕಿ ಯೂನಿಫಾರ್ಮ್ ಹಾಕೊಂಡ್ರೆ ಅವ್ರ ರೌಡಿ ಪಡೆಗಳನ್ನ ನನ್ನಂತ ಯಾವನಾದ್ರೂ CM ಆಗಬೇಕು, ನನ್ನಂತ ಯಾವತ್ತಾದ್ರೂ ಜನ ಮನಸ್ಸು ಮಾಡಿ ಓಟ್ ಹಾಕರೆ ಈ ಕರ್ನಾಟಕಕ್ಕೆ ಹೋಮ್ ಮಿನಿಸ್ಟರ್ ಆದ್ರೆ ಖಂಡಿತವಾಗಿ ಹೇಳ್ನಲ್ಲ ವಿ ವಿಲ್ ಎನ್ಶ್ಯೂರ್ ಆ ಮೇಲಿರೋ ಚರ್ಮ ಅದ್ರ ಕೆಳಗಡೆ ಇರೋ ಚರ್ಮಕ್ಕೆ ಎಷ್ಟು ನೋವಾಗಬೇಕು ಅಂತ ಗೊತ್ತಾಗುತ್ತೆ ಅಂತ ಈ ಮೂಲಕ ಹೇಳುತ್ತಾ. ಅಲ್ರಿ ಇಂಥ ವ್ಯವಸ್ಥೆಯಲ್ಲಿ ನೀವೆಲ್ಲ ಬದುಕ್ತಾ ಇದ್ದೀರಾ. ಖಂಡಿತವಾಗಿ ಹೇಳ್ತೀನಿ, ನಾವು ನಿಜವಾಗ್ಲೂ ಚಿಂದಿ ಆಯೋನ ಬಿಡ್ತಾ ಇಲ್ರಿ ಈ ಪೊಲೀಸರು, ಈ ಕರ್ನಾಟಕ ಸರ್ಕಾರ, ಈ ಭ್ರಷ್ಟ ವ್ಯವಸ್ಥೆ, ಈ ಹೊಸ ಆಡಳಿತ. ಈಗ ಹೊಡಿರೋ ಚಪ್ಪಾಳೆ ಕಮಾನ್. ಈಗ DK ಶಿವಕುಮಾರ್ CM ಆದ್ರು ಅಂತ ಚಪ್ಪಾಳೆ ಹೊಡಿರಿ. ನಾನು ಈ ಘಟನೆಗಳನ್ನ ನಡೀತಾ ಇರ್ತದೆ, ಈ ಘಟನೆಗಳಲ್ಲಿ ನಡೀತಾ ಇರುವಂತ ಭ್ರಷ್ಟಾಚಾರ ಇದೆಯಲ್ಲ, ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇರೋದು. ನಾನು ಯಾವುದೋ ಜಾತಿಗೆ ಸೀಮಿತವಾದನ, ಧರ್ಮಕ್ಕೆ ಸೀಮಿತವಾದನ ನಾನು ನಿಮ್ಮಲ್ಲೂ ಕೂಡ ಒಬ್ಬ. ಏನಕ್ಕೆ ಅಂತಂದ್ರೆ ನಮ್ಮನೆ ಕೂಡ ಫ್ಯಾಮಿಲಿಗಳಿದೆ. ನಮ್ಮ ಫ್ಯಾಮಿಲಿಗಳಲ್ಲಿ ಈ ತರ ಆಗಿ ಆ ಚಿಂದಿ ಆಗೋ ಹೆಣ್ಣು ಮಗಳ ಹತ್ರನು 10,000 ಬಿಡದಂತ ಈ ಪಾಪಿ ಈ ಭ್ರಷ್ಟ ಪೊಲೀಸ್ ಅವ್ರಿಗೆ ಜನನೇ ಒಂದ್ ದಿವಸ ಬುದ್ಧಿ ಕಲಿಸ್ತಾರೆ. ಈ ಸರ್ಕಾರಗಳು ಬುದ್ಧಿ ಕಲ್ಸಕ್ ಆಗಲ್ಲ. ಯಾಕೆ ಅಂತಂದ್ರೆ ಅವ್ರ ಹತ್ರ ಟ್ರಾನ್ಸ್ಫರ್ಗಳಿಗೆ
ಪೋಸ್ಟಿಂಗ್ಗಳಿಗೆ ಹಣ ಇಸ್ಕೊಳೋ ಅಂತ ಭ್ರಷ್ಟ ರಾಜಕಾರಣಿಗಳು ಈ ವ್ಯವಸ್ಥೆನಲ್ಲಿ ಇರೋವರೆಗೂ ಈ ವ್ಯವಸ್ಥೆ ಬದಲಾವಣೆ ಆಗಲ್ಲ. ಅವನು ಯಾವನೋ ಶರಣಪ್ಪ ಅಂತ ಲೆಕ್ಕ ಹಾಕಳಿ ರೇ, ಶಿವನ ಹೆಸರು ಶರಣಪ್ಪ. ಆ ಹೆಸರಿಕೊಂಡು ಚಿಂದಿ ಆಯೋ ಹೆಣ್ಣು ಮಗಳ ಹತ್ರ, ಅದು ಆಕೆ ಮಗಳ ಮೇಲೇನೋ ಅಥವಾ ಅವ್ರ ಮನೆಯವ್ರ ಮೇಲೇನೋ ಯಾವುದೋ ಒಂದು ಮಗು ಮೇಲೇನೋ ಅತ್ಯಾಚಾರ ಜೊತೆನಲ್ಲಿ ಭ್ರಷ್ಟಾಚಾರ, ಎಂತ ವ್ಯವಸ್ಥೆನಲ್ಲಿ ಬದುಕ್ತಾ ಇದೀವಿ. ಈ ಒಂದು ಅನಾಚಾರವನ್ನ ನೋಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಜಾತಿಯವನು ಹೋಮ್ ಮಿನಿಸ್ಟರ್ ಆದ, ನಮ್ಮ ಜಾತಿಯವನು CM ಆದ, ನಮ್ಮ ಜಾತಿಯನ್ನು ಡೆಪ್ಯೂಟಿ CM ಆದ, ನಮ್ಮ ಜಾತಿಯವನು ಅದಾದ ಇದಾದ. ಆದರೆ ಹಣೆ ಬರ ಇವತ್ತಿನ ಜನಗಳ ಬದಲಾವಣೆ ಆಗಕ್ಕೆ ಖಂಡಿತವಾಗಿ ನಿಜವಾಗ್ಲೂ ಬ್ಯಾಂಡ್ ರಿಯಲಿ ಒಂದಂತೂ ನಿಜ, ನಾನು ಉಗಿದರ ಮಾತೇ ಇಲ್ಲ ಈ ವ್ಯವಸ್ಥೆಗೆ, ನಾನು ಉಗಿದರ ಮಾತೇ ಇಲ್ಲ. ಓಕೆ, ಒಂದ್ ದಿವಸ ಈ ಜನ ನಮ್ಗೆ ಗೊತ್ತಿದೆ, ಈ ಕರ್ನಾಟಕದಲ್ಲಿ ನೊಂದಿರೋ ಜನ ಈ 3 JCB ಪಕ್ಷಗಳನ್ನ ಬಿಟ್ಟು ಒಂದು ಪರ್ಯಾಯ ಕೇಳ್ತಾ ಇದ್ದಾರೆ. ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಡೆಫಿನೆಟ್ಲಿ ವಿ ವಿಲ್ ಚೇಂಜ್ ದ ಪೊಲಿಟಿಕ್ಸ್ ಆಫ್ ಕರ್ನಾಟಕ. ಈ ಕರ್ನಾಟಕದ ಪೊಲಿಟಿಕ್ಸ್ ಬ್ಲೂ ಪ್ರಿಂಟ್ ಅನ್ನ ಚೇಂಜ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಅಲ್ಲ, ಇಲ್ಲಿನೂ ಅಷ್ಟೇ ಲೇ, ಒಂದಂತೂ ನಿಜ, ಇಲ್ಲಿ ನಾನು ಹೇಳ್ದಲ್ಲ, ನಾನು ಹೊಗಳಿಕೆಯಲ್ಲಿ ಬೆಳೆದವನು, ತೆಗಳಿಕೆಯಲ್ಲಿ ಬೆಳೆದವನು. ಇಲ್ಲಿಂದ ರವಿ ಡಿ ಚೆನ್ನಣ್ಣನ ಎಕ್ಸ್ಪೋಸ್ ಮಾಡಿ ಗದಗ್ ಹೋದ್ರೆ ನನ್ನನ್ನು ರಿಸೀವ್ ಮಾಡಕ್ಕೆ ಒಂದು 10,000 ಜನ ಬಂದವ್ರೆ. ನನ್ನನ್ನು ಅದೇ ಕೇಸಲ್ಲಿ ಜೈಲಿಗೆ ಹಾಕಿದಾಗ ವಿಧಾನಸೌಧದ ಮುಂದೆ ನನಗ್ ಬೇಕಾದ್ರೆ ಒಂದು 10,000 ಜನ ಪ್ರೊಟೆಸ್ಟ್ ಮಾಡೋರೆ. ನಾನು ಫೇಸ್ಬುಕ್ ಅಲ್ಲೆಲ್ಲ ಇರೋ 2019ರಲ್ಲಿ ಸದಾನಂದ ಗೌಡ ಇಲ್ಲಿ ಗೆದ್ದ, ಇಲ್ಲಿ ಬೆಂಗಳೂರು ಉತ್ತರದಲ್ಲಿ MP, ನಾನು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು 8,500 ವೋಟ್ ತಗೊಂಡಿದ್ದೀನಿ. ಐ ಆಮ್ ನಾಟ್ ಎ ಆರ್ಫನ್. ಆಮೇಲೆ ಇದೆಲ್ಲ ಮಾಡ್ತಾ ಇರೋದು ಒಂದಲ್ಲ ಒಂದು ದಿವಸ ಈ ಬದಲಾವಣೆ ಅಧಿಕಾರ ಇಟ್ಕೊಂಡು ಮಾಡೇ ಮಾಡ್ತೀವಿ. ಅಲ್ಲಿವರೆಗೂ ಅಧಿಕಾರ ಇಟ್ಕೊಂಡವ್ರಿಗೆ ಪ್ರಶ್ನೆ ಮಾಡೇ ಮಾಡ್ತೀವಿ. ದಿಸ್ ಈಸ್ ಅವರ್ ಫಂಡಮೆಂಟಲ್ ರೈಟ್. ನಾನು ಯಾವುದೇ ಜಾತಿಯವನು ಅಧಿಕಾರ ಕೂತ್ಕೊಂಡ ಅಂತ ನಾನು ಚಪ್ಪಾಳೆ ಹೊಡೆಯಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳುಕ್ತಾ ಇದೆ. ಅದನ್ನ ಬದಲಾವಣೆ ಮಾಡೋದು ಖಂಡಿತವಾಗಿ ಇಲ್ಲಿ ಏನೂ ಆಗಲ್ಲ. ಅಲ್ಲ, ನೀವು DK ಶಿವಕುಮಾರ್ ಫ್ಯಾನು ಚಪ್ಪಾಳೆ ಹೊಡ್ಕೊಳ್ಳಿ, ಪ್ರಿಯಾಂಕಾ ಖರ್ಗೆ ಫ್ಯಾನ್ಸು ಚಪ್ಪಾಳೆ ಹೊಡ್ಕೊಳ್ಳಿ. ಅಲ್ಲಿ ಚಿಂದ್ಯಾಯನ್ನ ಈ ವ್ಯವಸ್ಥೆ ಬಿಡ್ತಾ ಇಲ್ಲ. ಚಿಂದ್ಯಾಯ ನಿಮ್ಮ ಮನೆಯಲ್ಲಿ ಈ ಒಂದು ವ್ಯವಸ್ಥೆ ಆದ್ರೆ ಖಂಡಿತವಾಗಿ ನೀವು ಬದುಕಿ ಉಳಿಯೋದಿಲ್ಲ. ಬಟ್ ಆದ್ರೆ ಭಗವಂತ ನಿಮ್ಮನ್ನೆಲ್ಲ ಚೆನ್ನಾಗಿ ಮಡಗಿದಾನೆ. ಒಂದಂತೂ ನಿಜ, ವಿ ವಿಲ್ ಚೇಂಜ್ ದಿಸ್ ಸಿಸ್ಟಮ್. ಕರ್ನಾಟಕದಲ್ಲಿ ಯಾವನೋ ತಮಿಳ್ನಾಡಲ್ಲಿ ಬದಲಾವಣೆ ಮಾಡ್ದ, ಯಾವನೋ ತಮಿಳ್ನಾಡಲ್ಲಿ BJP ಬಿಟ್ಟ ಅಣ್ಣಾಮಲೈ ಈ ಪಕ್ಷ ಸೇರ್ಕೊಂಡಂತ ಚಪ್ಪಾಳೆ ಹೊಡ್ಕೊಳೋ ಅಂತ ನಿಮ್ಮಂತ ಅಯೋಗ್ಯರು ಈ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ, ಕರ್ನಾಟಕದಲ್ಲಿ ಬಡವರು ಸಾಮಾನ್ಯ ಜನರು ಬಲಿಪಶು ಹೆಂಗಾಗ್ತಾ ಇದ್ದಾರೆ, ಆಮೇಲೆ ಇದ್ರಲ್ಲಿ ಉಳಿಬೋದಾ ಅನ್ನೋ ಒಂದು ವಿಚಾರವನ್ನ ಯೋಚನೆ ಮಾಡಿ. ಬೇಕಿದ್ದು ನಮಗ್ ಗೊತ್ತಿದೆ ಲೇ, ನೀವ್ ಯಾರ್ಗನ ಚಪ್ಪಾಳೆ ಹೊಡ್ಕೊಳ್ಳಿ. ಒಂದಂತೂ ನಿಮ್ಮಂತವ್ರು 2% 3% ಇರೋರು ಇರ್ಬೋದು, 99% ನೊಂದಿರೋರು ಇದ್ದಾರೆ. ಆ ನೊಂದಿರೋರು ನಮ್ಮ ಪರವಾಗಿದ್ದಾರೆ. ನಿಮ್ಮ ಯಾವುದೇ ಹೇಳ್ತೀನಲ್ಲ, ನೀವು ಚಪ್ಪಾಳೆ ಹೊಡ್ಕೊಂಡು ಅವ್ರ ಬಕೆಟ್ಗಳು ಸಿಂಟೆಕ್ಸ್ಗಳನ್ನೇ ಹಿಡ್ಕೊಳ್ಳಿ. ಬಟ್ ಈ ವ್ಯವಸ್ಥೆಯನ್ನ ಬದಲಾವಣೆ ಮಾಡುವಂತ ಜವಾಬ್ದಾರಿಯನ್ನ ನಮ್ಮಂತವ್ರು ಕರ್ನಾಟಕದಲ್ಲಿ ಮಾಡ್ತೀವಿ ಅಂತ ಹೇಳುತ್ತಾ, ಚಿಂದಿ ಹೊಡೆಯೋರನ್ನ ಬಿಟ್ಟಿಲ್ಲ. ಹೋಮ್ ಮಿನಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವರೇ, ಅದು ಬೇರೆ ಎಲ್ಲೂ ಅಲ್ಲ, ನಿಮ್ಮ ಸ್ವಂತ ಜಿಲ್ಲೆಯಲ್ಲಿ ಅಂತ ಹೇಳುತ್ತಾ ಇದು ಎಚ್ಚರಿಕೆಯ ಗಂಟೆ. ಜನರಿಗೆ ಬದಲಾವಣೆ ಮಾಡ್ಕೊಂಡ್ರೆ ಉಳಿತೀರಾ, ಇಲ್ಲ ನಿಮ್ಮನ್ನು ಇದೇ ಪರಿಸ್ಥಿತಿ ತಂದಿರ್ತಾರೆ ಅಂತ ಹೇಳುತ್ತಾ ಈ ಲೈವ್ ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು.